ಕೋಲಾರ ನ್ಯೂಸ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಹೇಳಿ ಕೇಳಿ ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಅವರು 3 ಸಾರಿ ಶಾಸಕರಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ. ಬನ್ನಿ ಲೋಕಸಭಾ ಎಲೆಕ್ಷನ್ಗೆ ಯಾವ್ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ಬಂಗಾರಪೇಟೆ ಶಾಸಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೆಲವೊಂದು ಮಾಹಿತಿ ಕೇಳಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಅಮ್ಮ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿದೆ. ನೀವು ಯಾವ್ಯಾವ ತರ ತಯಾರಿ ನಡೆಸ್ಕೊಳ್ತಾ ಇದ್ದೀರಾ? ಈ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಸರ್ಕಾರ ಕೊಡ್ತಾ ಇದೆ 5 ಗ್ಯಾರಂಟಿಗಳನ್ನು ಪ್ರಮುಖವಾಗಿ ನಾವು ಜನರ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತೀವಿ. ಎರಡನೇದಾಗಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಆ ನೆಲೆಗಟ್ಟಿನಲ್ಲಿ ನಾವು ಇವತ್ತು ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು, ಒಂದು ಕಡೆ ಸುಭದ್ರವಾದ ಸರ್ಕಾರ, ಒಂದು ಕಡೆ ಮುಂದೆ ಮಾಡಬೇಕಾದಂಥ ಎಲ್ಲ ಕೆಲಸಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಸರ್ಕಾರದಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಹೆಚ್ಚಿನ ಮತಗಳನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಮತ್ತೆ ಈಗ ಕಾಂಗ್ರೆಸ್ಸು ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಟು ಜನರನ್ನ ಮತ ಸೆಳೆಯೋದಕ್ಕೆ ಒಂದು ತಂತ್ರ ರೂಪಿಸಿರೋದು. ಇದು ಅವ್ರು ಎಲ್ಲ ಕಡೆ ಹೋದ್ರೂ ನಿಮ್ಮ ಒಂದು 5 ಗ್ಯಾರಂಟಿ ಯೋಜನೆಗಳನ್ನ ಫುಲ್ಫಿಲ್ ಮಾಡಿದ್ರೆ ನೀವು ಮತ ಹಾಕಿ ಅಂತ ಒಂದು ಕ್ಯಾಂಪೇನ್ ಥರ ಮಾಡ್ತೀರಾ. ಅದಿಟ್ಟು ಮಾಡ್ತಿದ್ದಾರೆ, ಬೇರೆದೇನು ಹೇಳಕ್ ಅವ್ರ ಹತ್ರ ಅಭಿವೃದ್ಧಿನೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಮಾಡಿದೀವಲ್ಲ, ಯಾವ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ಈ ಸರ್ಕಾರ ಬಂದಮೇಲೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ಅವರಿಗೆ BJP ಅವರಿಗೆ JDS ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಒಂದು ಕಡೆ ಸರ್ಕಾರ, ಉದಾಹರಣೆಗೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡ್ಜೆಟಲ್ಲಿ ಕೂಡ 123 ಕೋಟಿ ರೂಪಾಯಿಗಳನ್ನು ಇವತ್ತು ಅಭಿವೃದ್ಧಿಗಾಗಿ ಮೀಸಲಿಟ್ಟಿದೆ. ಅರ್ಥ ಏನು? ಯಾವ ಕೆಲಸ ನಿಂತೋಗಿದೆ? ಕುಡಿಯೋ ನೀರಿಗೆ ಸಮಗ್ರವಾಗಿ ಮಾಡ್ತಾ ಇದ್ದೀವಿ, ರಸ್ತೆ ಮಾಡ್ತಾ ಇದ್ದೀವಿ, ಚರಂಡಿ ಮಾಡಿಸ್ತಾ ಇದ್ದೀವಿ. ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಹಿಂದಕ್ಕೆ ಹೋಗಿಲ್ಲ. ಈ ಒಂದು ಚುನಾವಣೆಯಲ್ಲಿ ಎಲ್ಲ ಇಲಾಖೆ ಕೂಡ ಅನುದಾನವನ್ನು ಕೊಟ್ಟಿದ್ದೇವೆ. ನೀವು ಬಜೆಟ್ ನೋಡ್ಬೋದು, ಬಜೆಟ್ನಲ್ಲಿ ಪ್ರತಿ ಇಲಾಖೆ ಕೂಡ ಅಲೋಕೇಶನ್ ಕೊಟ್ಟಿದ್ದೇವೆ ನಾವು. ಅದರ ಅರ್ಥ ಏನು? ಅಭಿವೃದ್ಧಿ ಅಲ್ವಾ? BJP ಅವ್ರ ಹಿಂದೆ ಸಂಪೂರ್ಣ ಶೂನ್ಯ ಮಾಡಿಬಿಟ್ಟು ಅಭಿವೃದ್ಧಿ ಮಾಡಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಯೋಜನೆಗಳಿಗೆ ಒತ್ತು ಕೊಟ್ಟು ಇವತ್ತು ಎಲ್ಲ ಕಾಮಗಾರಿಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸರ್, ಈಗ BJP ಮತ್ತೆ JDS ಮೈತ್ರಿಕೂಟದಿಂದ ಏನಾದರೂ ಒಂದು ಅನುಕೂಲ ಅನಾನುಕೂಲಗಳಾಗುತ್ತಾ ಕಾಂಗ್ರೆಸ್ಗೆ? ಇಲ್ಲಾಂದ್ರೆ ಜಾಸ್ತಿ ದೊಡ್ಡ ಪೈಪೋಟಿ ಸಿಗಬಹುದು ಅಂತ ಏನಾದರೂ ಇದೆಯಾ? ಯಾಕಂದ್ರೆ ಎರಡೂ ಪಕ್ಷಗಳು ದೊಡ್ಡ ಪಕ್ಷಗಳಾಗಿರೋದ್ರಿಂದ. ಈಗ JDSನವ್ರಿಗೆ ಸಿದ್ಧಾಂತಗಳೇ ಇಲ್ಲ, BJP ಸಿದ್ಧಾಂತಗಳು RSS ಸಿದ್ಧಾಂತಗಳು. ಇವತ್ತು RSS ಸಿದ್ಧಾಂತಗಳನ್ನು ಒಗ್ಗೂಡಿಸ್ಕೊಂಡು ಜೊತೆ ಹೋಗ್ತಾರೆ ಅಂದರೆ ಇದು ಅವರ ಅವನತಿಗೆ ಕಾರಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಅವರಿಗೆ ಸ್ವಂತ ಪಾರ್ಟಿ ಗೆಲ್ತೀವಿ ಶಕ್ತಿ ಇದ್ದಿದ್ದರೆ ಅಲಯನ್ಸ್ಗೆ ಹೋಗ್ತಾ ಇರಲಿಲ್ಲ ಅವರು. ಇವತ್ತು ಅವ್ರಿಗೆ ಶಕ್ತಿ ಇಲ್ವೋ, ಹಾಗಾಗಿ ಎರಡೂ ಪಕ್ಷಗಳು ಅಪವಿತ್ರ ವೈದ್ಯರು ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಗಟ್ಟಿಯಾಗಿದ್ದಾರೆ. ಅವರಿಬ್ಬರು ಒಂದಾದರೂ ಕೂಡ ನಾವು 100ಕ್ಕೆ 100 ಭಾಗ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಈಗ ವಿಧಾನಸಭಾ ಎಲೆಕ್ಷನಲ್ಲಿ ಮಲ್ಲೇಶ್ ಬಾಬು ಅವರು ನಿಂತಿದ್ರು ಲಾಸ್ಟ್ ಕಳೆದ ಚುನಾವಣೆಯಲ್ಲಿ. ಈಗ ಅವರು MP ಎಲೆಕ್ಷನ್ಗೆ ನಿಂತಿದ್ದಾರೆ. ಹೇಗೆ ಸರ್, ಹೇಗೆ ಒಂಥರ ಗೆಲ್ಲಬಹುದಾ ಇಲ್ಲ ನಿಮ್ಮ ಅಭ್ಯರ್ಥಿಗೆ? ಹೆಂಗೆ ಅಂದರೆ ಈಗ ಅವ್ರು ಗೆಲ್ತಾರ ಇಲ್ಲ ಇವ್ರು ಗೆಲ್ತಾರ ಅಂತ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತಲ್ಲ. ಚುನಾವಣೆಯಲ್ಲಿ ಸೋತಿದ್ದು ಬೇರೆ ವಿಚಾರ. ಸೋತಿದ್ದರೆ ಜನ ಅವರಿಗೆ ಮತ ಕೊಟ್ಟಿಲ್ಲ, ಸೋತಿದ್ದಾರೆ. ಆದರೆ ಈ ಚುನಾವಣೆ ಹಾಗೆ ಬರೋದಿಲ್ಲ. ಇವತ್ತು NDA ಸರ್ಕಾರ ಏನಿದೆ, ಆ ಮೋದಿಯವರು 10 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ, ಯುವಕರಿಗೆ ಉದ್ಯೋಗ ಕೊಡಲಿಲ್ಲ, ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ, ರೈತರಿಗೆ ಸ್ಕೀಮ್ ಕೊಡಲಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಮಾಡಲಿಲ್ಲ. ಕೇವಲ ಅದಾನಿ, ಅಂಬಾನಿ ಇಂಥವ್ರಿಗೇ ಇವತ್ತು 10 ಲಕ್ಷ ಕೋಟಿನ ಅವರು ಸಾಲ ಮನ್ನಾ ಮಾಡಿದ್ರು, ರೈತರಿಗೆ ಬಿಡಿಕಾಸು ಮನ್ನಾ ಮಾಡಲಿಲ್ಲ. ಅಭಿವೃದ್ಧಿ ಏನಿದೆ ಮೋದಿದು? ಬರೀ ಮೀಡಿಯಾ ಪ್ರಚಾರ ಬಿಟ್ಟರೆ, ಮಾಧ್ಯಮಗಳ ಪ್ರಚಾರ ಬಿಟ್ಟರೆ ಅಭಿವೃದ್ಧಿ ಶೂನ್ಯ ಆಗುತ್ತೆ. ಇವತ್ತು ನಮ್ಮ ಸರ್ಕಾರ ಸಾಧನೆ ಮುಂದಿಟ್ಕೊಂಡು ಇವತ್ತು NDA ಮತ ಕೊಟ್ಟರೆ, ಮಲ್ಲೇಶ್ ಬಾಬು ಮತ ಕೊಟ್ಟರೆ ಇಲ್ಲ ಅವ್ರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಕಾಂಗ್ರೆಸ್ ಮತ ಕೊಡಬೇಕು ಅಂತೇಳಿ ನಾವು ಜನರ ಮನವೊಲಿಸ್ತೇವೆ. ಜನ ಕಾಂಗ್ರೆಸ್ ಪರವಾಗಿದ್ದಾರೆ, ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಮುನಿಯಪ್ಪ ಅವರು ಕೋಲಾರ ಕ್ಷೇತ್ರದಲ್ಲಿ ಈ ಸಲ ಅವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಅಂತ ಒಂದು ಗೊಂದಲ ಇತ್ತು. ಆದರೆ ಅವರ ಒಂದು ಅಭಿಪ್ರಾಯನ ಮುಂದೆ ಇಟ್ಟಿದ್ರು ಹೈಕಮಾಂಡ್ ಮುಂದೆ. ಆದರೆ ಎಲ್ಲರೂ ಸೇರಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಬಲಗೈ ಸಮುದಾಯ, ಎಡಗೈ ಸಮುದಾಯ ಅಂತ ಎಲ್ಲ ಒಂದು ವೇಳೆ ಮುನಿಯಪ್ಪ ಅವರಿಗೆ ಟಿಕೆಟ್ ಕೇಳಿದ್ರೆ ಬಹುಶಃ ಆ ಪ್ರಶ್ನೆ ಉದ್ಭವಿಸ್ತಾ ಇರಲಿಲ್ಲ. ಮುನಿಯಪ್ಪ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ
ಯಾರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರಲಿಲ್ಲ, ಅವರಿಗೆ ಚಿಕಿತ್ಸೆ ಸಿಗ್ತಾ ಇತ್ತು. ಆದರೆ ಮೂರನೇ ವ್ಯಕ್ತಿಗೆ ಹೇಳಿದಾಗ ಸಹಜವಾಗಿ ಈ ಭಾಗದಲ್ಲಿ ಬಲಗೈ ಸಮುದಾಯ ಹೆಚ್ಚಾಗಿದೆ, ಹಂಗಾಗಿ ಬಲಗೈ ಸಮುದಾಯ ಅವಕಾಶ ಕೊಡಿ ಕೇಳ್ತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಕೂಡ. ನಮ್ಮ ಒತ್ತಾಯವನ್ನು ಮಾಡಿದ್ದೇವೆ, ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್. ಈ ಮಾತು ನಾವು ಯಾವತ್ತೂ ಬದ್ಧವಾಗಿದ್ದೇವೆ. ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೆ ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದೇವೆ. ಸರ್, ಈಗ ಬಲಗೈ ಸಮುದಾಯನೇ ಜಾಸ್ತಿ ಇದೆ ಕೋಲಾರ ಕ್ಷೇತ್ರದಲ್ಲಿ ಅಂತ ಹೇಳ್ತಿದ್ದೀರಾ. ಕೋಲಾರ ಕ್ಷೇತ್ರದಲ್ಲಿ ಮತ್ತೆ ಯಾಕೆ ಬಲಗೈ ಸಮುದಾಯದಲ್ಲಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕಾಗಲಿಲ್ಲ? ನೋಡಿ, ಬಲಗೈ ಹೆಚ್ಚಿಗಿದೆ, ಆದರೆ ನಮ್ಮ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಎಡಗೈ ಬಲಗೈ ಇಬ್ಬರನ್ನು ಸಮಾನ ಕಾಣಬೇಕು. ಇರ್ತಕ್ಕಂಥ 5 ರಿಸರ್ವೇಷನ್ಗಳಲ್ಲಿ ಈಗಲೇ 3 ಬಲಗೈ ಸಮುದಾಯ ಕೊಟ್ಟಿದ್ದಾರೆ. ಹಂಗಾಗಿ ಸಮಾನತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಭಾಗದಲ್ಲಿ ಎಡಗೈಗೆ ಅಂತ ಸೀಮಿತ ಆಗಿದ್ದರಿಂದ ಎಡಗೈ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಯಿತು. KH ಮುನಿಯಪ್ಪ ಅವ್ರಿಗೂ ನಿಮಗೂ ಯಾವುದೇ ಮನಸ್ತಾಪಗಳಿಲ್ಲ ಅಂತ ಈಗ ಹೇಳಿದ್ರಿ. ಅವರೇ ನಾನು ಅಭ್ಯರ್ಥಿ ಅಂದಿದ್ರೆ ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ರಿ. ಆದರೆ ಇದುವರೆಗೂ ಅವ್ರು ಕ್ಯಾಂಪೇನ್ ಮಾಡೋದಕ್ಕೆ ಎಲ್ಲರಿಗೂ ಬಂದಿಲ್ಲ. ಬರ್ತಾರೆ, ಖಂಡಿತ ಬರ್ತಾರೆ. KH ಮುನಿಯಪ್ಪ ಅವರು ಕೂಡ ಖಂಡಿತ ಬರ್ತಾರೆ. ನಮ್ಗೆ ಹೇಳಿದ್ದಾರೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಹಂಗಾಗಿ ಅವರ ಜವಾಬ್ದಾರಿಯೂ ಇದೆ. ಖಂಡಿತ KH ಮುನಿಯಪ್ಪನವರು ಕೂಡ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗಂಡಸರೇ ಇಲ್ಲ ಅಂತ JDS ಪಕ್ಷದ ಒಂದು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹೇಳಿದರು. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಕಾಂಗ್ರೆಸ್ ಪಕ್ಷ ಅಂದಮೇಲೆ ಇವತ್ತು ಯಾರು ಇಟ್ಕೊಂಡಿದ್ದಾರೆ ಅವರು ಹೆಂಗಸಲ್ಲ, ಅವರು ಗಂಡಸರೇ. ಯಾರು ಸ್ಪರ್ಧೆ ಮಾಡಿದ್ದಾರೆ ಗೌತಮ್ ಅಂತ, ಅವರು ಗಂಡು ಮಗನೇ, ಅವ್ರ ಹೆಣ್ಮಗು ಅಲ್ಲ. ಒಂದು ಅಂದ್ರೆ ಕೋಲಾರ ಕ್ಷೇತ್ರದಲ್ಲಿ ಯಾರು ಇಲ್ವಾ? ಮಲ್ಲೇಶ್ ಬಾಬು ಅವರು ಕೂಡ ವಾಸ ಇರ್ತಕ್ಕಂಥದ್ದು ಎಲ್ಲಿ? ಬೆಂಗಳೂರಲ್ಲಿ. ಅವ್ರು ಹುಟ್ಟಿದ್ದೆಲ್ಲಿ? ಮೈಸೂರಲ್ಲಿ. ಆದರೆ ಹಿಂದೆ ಯಾರೆಲ್ಲ ಸಂಸದರಾಗಿದ್ದರು, ಎಸ್ ಮುನ್ಸ್ವಾಮಿ ಆಗ್ಬೋದು, KH ಮುನಿಯಪ್ಪ ಆಗ್ಬೋದು, ಜೀವ ಕಿಷ್ಟನ್ ಆಗ್ಬೋದು, ಎಲ್ಲ ವಾಸ ಮಾಡ್ತಾ ಇದ್ದಿದ್ದು ಬೆಂಗಳೂರಲ್ಲೇ. ಯಾರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇಲ್ಲ. ಮಲ್ಲೇಶ್ ಬಾಬು ಕೂಡ ಇಲ್ಲಿ ವಾಸ ಮಾಡ್ತಾ ಇಲ್ಲ. ಅವರ ವಿದ್ಯಾಸಂಸ್ಥೆ ಇದೆ, ಅವರ ತಾಯಿ ಇಲ್ಲಿ ವಾಸ ಇದ್ದಾರೆ. ಆದರೆ ಮಲ್ಲೇಶ್ ಬಾಬು ಕುಟುಂಬ ವಾಸ ಇರ್ತಕ್ಕಂಥದ್ದು ಬೆಂಗಳೂರಲ್ಲೇ. ಹಂಗಾಗಿ ಅವರು ಲೋಕಲ್ನವರಲ್ಲ. ಅವ್ರಿಗೆ ಯಾರು ಸಿಗಿಲ್ವ ಬೇರೆ ಗಂಡಸರು? ಹಂಗಾದ್ರೆ ಇದೀಗ ಇಲ್ಲಿ ಹುಟ್ಟಿ ಮನೆ ಇರ್ತಕ್ಕಂಥ ಸಿಕ್ಕಿಲ್ವ ಅವ್ರಿಗೆ? ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ಇಂಥ ಕಡೆ ನಿಲ್ಲಬೇಕು ಅಂತೇನಿಲ್ಲ. ಇವರು ಕೂಡ ಕಾಂಗ್ರೆಸ್ನವರೇ. ಬೆಂಗಳೂರು ಕೇವಲ ಬಹಳ ಹತ್ತಿರದಲ್ಲಿರೋದ್ರಿಂದ ಬೆಂಗಳೂರಿಗೂ ಕೋಲಾರಿಗೂ ಏನು ವ್ಯತ್ಯಾಸ ಇಲ್ಲ. ಅವರ ಅಕ್ಕಂದರಿಬ್ಬರು ಕೂಡ ಜಯನಗರದಲ್ಲಿ ಇಲ್ಲೇ ವಾಸವಾಗಿದ್ದಾರೆ. ಗೌತಮರ ಅಕ್ಕಂದರು ಕೂಡ ಕೋಲಾರ ಜಯನಗರದಲ್ಲೇ ವಾಸವಾಗಿದ್ದಾರೆ. ಈ ಕೋಲಾರಕ್ಕೂ ಗೌತಮ್ಗೂ ಭಾಳ ವರ್ಷಗಳ ನಂಟಿದೆ. ಈ ಕೋಲಾರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದಾರೆ, ಇದ್ದಾರೆ. ಒಬ್ಬ BE ಸಿವಿಲ್ ಪದವೀಧರ ಇದ್ದಾರೆ. ಹಂಗಾಗಿ ಗೌತಮ್ ಅವ್ರನ್ನ ನಾವೆಲ್ಲ ಕೂಡ ಬೆಂಬಲಿಸ್ತೇವೆ. ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ನೀವು ಯಾವ್ಯಾವ ಥರ ಒಂದು ರಣತಂತ್ರನ ಎಣ್ದಿದ್ದೀರಾ ಹೇಳ್ಬೋದಾ ಸರ್? ಚುನಾವಣೆ ಗೆಲ್ಲಲಿಕ್ಕೆ, ಲೋಕಸಭಾ ಎಲೆಕ್ಷನ್ಸ್, ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಕೋಲಾರ ಹೇಳಿ ಕಾಂಗ್ರೆಸ್ ಒಂದು ಭದ್ರಕೋಟೆ, ಯಾರು ಬರೋದಕ್ಕಾಗಲ್ಲ BJP ಅವರು ಅಂತ ಚುನಾವಣೆಯಲ್ಲಿ ನಾವೆಲ್ಲ ಗೆಲ್ಲಲಿಕ್ಕೆ ಪ್ರತಿಯೊಬ್ಬ ವಾರ್ಡ್ ಸದಸ್ಯರು, ನಮ್ಮ ಗ್ರಾಮ ಸದಸ್ಯರುಗಳು, ಮುಖಂಡರುಗಳು ಎಲ್ಲ ಸನ್ನದ್ಧರಾಗಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಇನ್ನೂ 4 ವರ್ಷಗಳ ಕಾಲ ನಮ್ಮ ಸರ್ಕಾರ ರಾಜ್ಯ ಇರ್ತದೆ. ಹಂಗಾಗಿ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಸರ್ಕಾರದ ಪರ ಇರಬೇಕು ಅಂತೇಳಿ ಅವರನ್ನು ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಪಡಿತೇವೆ. ಒಂದು ವೇಳೆ ಕೇಂದ್ರದಲ್ಲೂ ಕಾಂಗ್ರೆಸ್ ಬಂದರೆ ನಿಮ್ಮ ಒಂದು ಇಲ್ಲಿ ಯಾವ್ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಸರ್? ಭಾಳಷ್ಟು ಅಭಿವೃದ್ಧಿ ಇಟ್ಟಿದೆ, ಅದನ್ನು ಮುಂದೆ ಮಾತಾಡ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ನೀವು ಒಬ್ಬ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನಮ್ಮ ಜನತೆಗೆ ಏನು ಹೇಳ್ತೀರಾ? ಕೋಲಾರ ಜನತೆಗೆ, ಎಲ್ಲ ಕೋಲಾರ ಜಿಲ್ಲೆಯ ಮತ ಬಾಂಧವರಿಗೆ ತಿಳಿಸಿದ್ದೇನೆಂದರೆ, ಕಾಂಗ್ರೆಸ್ ಪಕ್ಷ AIC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ಎಲ್ಲ ಒಂದು ಕಾಂಗ್ರೆಸ್ ಮುಖಂಡರ ಸರ್ವಸಮ್ಮತ ಅಭ್ಯರ್ಥಿಯಾಗಿ KV ಗೌತಮ್ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಸ್ಪರ್ಧಿಸಿದ್ದಾರೆ. ಇವತ್ತು ನಾವೆಲ್ಲ ಕೂಡ
ಈ ಕಳೆದ 5 ವರ್ಷಗಳಲ್ಲಿ ಏನು ಈ ಒಂದು ಕೋಲಾರ MP ಕ್ಷೇತ್ರದಲ್ಲಿ ಏನೆಲ್ಲ ಹೈದರಾಗಳು ನಡೆದವೋ ಅವೆಲ್ಲ ಮುಂದೆ ನಡೀಬಾರ್ದು. ಎಲ್ಲ ಜನಾಂಗ ಸಾಮರಸ್ಯವಾಗಿ ಬದುಕಬೇಕು. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬೇಕು. ಈ ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ಸಮಗ್ರ ರೀತಿಯಲ್ಲಿ ಬಳಸ್ಕೊಂಡು ಅವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬಿಟ್ಟುಕೊಂಡು ಈ ಒಂದು ಕೋಲಾರದ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬೇಕಾಗಿದೆ. ನಮ್ಮ ಸರ್ಕಾರ ಈಗಾಗಲೇ ಅಧಿಕಾರದಲ್ಲಿರೋದರಿಂದ ಸರ್ಕಾರಕ್ಕೆ ಸ್ಪಂದಿಸುವಂತಹ, ಸರ್ಕಾರದೊಟ್ಟಿಗೆ ಒಡಂಬಡಿಕೆಯನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಆಲೋಚನೆ ಮಾಡ್ತಕ್ಕಂಥ ಅಭ್ಯರ್ಥಿ KV ಗೌತಮ್ ಅವರು. ಹಂಗಾಗಿ ಸಮಸ್ತ ಮತಬಾಂಧವರು ದಯಮಾಡಿ ತಾವು ಈ ರಾಜ್ಯದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಕೈಗುರುತಿಗೆ ಮತ ಕೊಟ್ಟು ಗೌತಮ್ ಅವರನ್ನು ಜಯಶೀಲನಾಗಿ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಅವರ ಅಮೂಲ್ಯವಾದ ಸಮಯನ ಇನ್ನೇನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಕ್ಯಾಂಪೇನ್ಸ್ ಇರುತ್ತೆ, ಆದರೂ ಅವರ ಒಂದು ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟು ಕೆಲವೊಂದು ಮಾಹಿತಿಯನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ಧನ್ಯವಾದಗಳು ಸರ್. ನೋಡ್ತಾ ಇರಿ ಕೋಲಾರ್ ನ್ಯೂಸ್. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್.